ನಮ್ಮ ಪುಲಿಕ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಹಾಗೂ ನನ್ನ ಇನ್ಸ್ಟಾ ಪೇಜ್ಗೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ನೀವು ವಿಚಾರ ಬರೋದಾದ್ರೆ ನೀವು ಸಿಮೆಂಟ್ ಇಟ್ಕಿಗ್ಬೇಕಾಗಿತ್ತು. ನನ್ನ ಫ್ರೆಂಡ್ ಅಧ್ಯಕ್ಷನ ಹೊಡ್ಸಿದ್ನೋ ಅಲ್ಲಿ ಹೋಗ್ಬಿಟ್ಟಿದ್ದು ಟ್ಯಾಕ್ಟ್ ಎತ್ಕೊಂಡೋಗಿ ಕ್ಲೀನಾಗಿ ಕೂಡ ತುಂಬ್ಕೊಂತ ಇದೆ. ನಮ್ಮ ಪುಲಿಗೊಂದು ಡೌಟ್ ಐತೆ, ನನ್ನ ಪುಲಿಗೆ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡ್ಬೇಕಂತ ನಮ್ಮ ಪುಲಿ ಹೇಳಿದ್ದು. ಸರಿಮಟ್ಟಿದ್ದು ಮನೆ ಹತ್ರ ಎತ್ಕೊಂಡ್ಬಂದು ಅನ್ಲೋಡ್ ಕೂಡ ಮಾಡಿದ್ರೆ ಟೈಮ್ ನೋಡಿದೆ 9 ಗಂಟೆ ಕೂಡ ಆಗಿತ್ತು. ಪಾಪ ಕೆಲಸದವ್ರು ಕೂಡ ಬಂದು ಅವ್ರ ಪಾಡ್ಗೆ ಅವರು ಕಟ್ತಾ ಇದ್ರು. ಸೆಮ್ಟು ಹಸುದ ಹತ್ರಕ್ಕೆ ಹೋಗೋಣ ನಾನು ಫಸ್ಟ್ಗೆ ಪಾಪ ನನ್ನ ಫ್ರೆಂಡ್ ಹಸುರ್ಕ ಹುಲ್ ಕೊಯ್ದಿದ್ನು, ನಾನು ಎತ್ತಿ ಹೊಸಕ್ಕಾಗ್ದೆ. ಸರಿಮಟ್ಟಿದ್ದು ಅಲ್ಲಿಂದ ಹೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಟ್ಯಾಕ್ಟ್ ಎತ್ಕೊಂಡ್ಬಂದಿದ್ದೆ, ಯಾಕಂತಂದ್ರೆ ಮನೆ ಕಳೆ ಮದ್ದುಗಳೆಲ್ಲ ಹೊಡೆದಿಕ್ಕಿದ್ದೆ. ಅದಕ್ಕೆ ಇವತ್ತು 15 ಲಾಖ ಉಳ್ಬೇಕಾಗಿತ್ತು. ಸರಿಮಟ್ಟು ನಾನು ಕೂಡ ಕ್ಲೀನಾಗಿ ಉತ್ಕೊಂಡು ಕೂಡ ಬರ್ತಾ ಇದ್ದೆ. ಇದಕ್ಕೆ ಬೆಳೆ ಕೂಡ ಬೆಳಿತೀನಿ. ಸ್ವಲ್ಪ ಜನಕ್ಕೆ ಡೌಟ್ ಐತೆ ಯಾರ್ದಪ್ಪ ಜಮೀನು ಅಂತ. ಯಾರ್ದು ಇಲ್ಲ ಸಮಯ ನಮ್ಮದೇ ಜಮೀನು, ಇದು ಸ್ವಂತ ಜಮೀನು, 3 ಎಕರೆ ಬೈಲಿರೋದು. ನನ್ನ ಫ್ರೆಂಡಿಗೆ ಟ್ಯಾಕ್ಟ್ರಿ ಕೊಟ್ಟರೆ ಈ ಥರ ಆಟಗಳಾಡ್ತಾ ಇದ್ನ ಅವನು. ಸರಿಮಟ್ಟಿದ್ದೆ ಉತ್ತಿರೋ ಬೈಲು ಈ ಥರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆರೆಮ್ಟು ಅತಿ ಶೀಘ್ರದಲ್ಲೇ ಬೆಳೆ ಹಾಕ್ತೀನಿ. ನಿಮ್ಗೆ ಯಾರ್ಕಂಡು ಗೊತ್ತಿರಿ ಏನು ಬೆಳೆ ಹಾಕ್ತೀನಿ ಅಂತ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿಬಿಡಿ. ಸೆರೆಮ್ಟು ಟೈಮ್ ನೋಡಿದೆ 6 ಗಂಟೆ ಆಗಿತ್ತು. ನಮ್ಮ ಆಂಜಣ್ಣಗೆ ಒಂದು ಕನಸಿತ್ತು ತುಂಬ ದಿವಸದಿಂದ, ಆ ಕನಸು ಇವತ್ತು ನೆನ್ಸಾಯ್ತು. ಸೆರೆಮ್ಟಿದ್ದು ಏನಪ್ಪ ನೆನ್ಸಂದ್ರೆ ಇವತ್ತು ಬೋರ್ಗಾಡಿ ಬಂದಿತ್ತು ಕರೆಕ್ಟಾಗಿ 720 ಅಡಿಗೆ ಒಳ್ಳೆ ನೀರು ಕೂಡ ಸಿಕ್ತು. ನಮ್ಮೂರ ಹತ್ರ ಎಲ್ಲ ಒಳ್ಳೆ ನೀರು ಸಿಕ್ಕಿರೋದು ಇವ್ರಿಗೇನೆ. ಸರಿ ಅಂದ್ಬಿಟ್ಟಿದ್ದೆ. ಅದೆಲ್ಲ ಆಗಿದ್ದಾದ್ಮೇಲೆ ನಾನು ವಿಡಿಯೋಸ್ ನೋಡ್ತೀನಿ ಅಂತ ಅವ್ರು ಕೂಡ ಹೇಳಿದ್ರು ಡಿಲ್ಲರು. ಸರಿ ಅಂದ್ಬಿಟ್ಟಿದ್ದು ನಾನು ಆಪರೇಟರ್ ಮಾಡೋಣ ಅಂದ್ಬಿಟ್ಟು ಒಂದು ಲಂತು ಕೂಡ ಮೇಲಕ ಎತ್ತದೆ. ನೀವು ನೋಡ್ಬೋದು ಯಾವ ಥರ ಇತ್ತು. ನೆಲನ್ ಗುದ್ದಿ ನೀರು ತೆಗೆಯೋದು ಇದೇ ಬಿಟ್ಟು ಇದೆಷ್ಟಂತ ನನ್ಕಂತೂ ಗೊತ್ತಿಲ್ಲ. ಬೋರ್ಗಾಡಿ ಬಂದು 3 ಕೋಟಿ ರೂಪಾಯಿ ಅಂತೆ. ಇದು ಒಂದು ಅಡಿಕೆ ಇವರು 130 ರೂಪಾಯಿ ಕೂಡ ತಗೊಂತಾರಂತೆ. ನಮ್ಮ ಆಂಜಣ್ಣು ಪಾಪ ತುಂಬಾ ಖುಷಿ ಪಟ್ಬಿಟ್ಟು ತುಂಬ ದಿವಸ ಕನಸು ನೆನ್ಸಾಯ್ತು ಅಂತ ಕೂಡ ನನಗೆ ಹೇಳ್ದ. ಸೆಮ್ಟು ಅದೆಲ್ಲ ಆಗಿದ್ದಾದ್ಮೇಲೆ ನನ್ನ ಫ್ರೆಂಡ್ಸ್ಗೆ ಏನು ಬೇಕೋ ಎಲ್ಲ ಕೂಡ ತರಿಸಿದ್ನು. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬರಕ ರಾತ್ರಿ 10:30 ಆಗಿತ್ತು. ಇವತ್ತು ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.